ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ.
ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ. ಪಾಕಿಸ್ತಾನದ ಶಹೀನ್-3 ಕ್ಷಿಪಣಿ ಪರೀಕ್ಷೆ ವಿಫಲವಾಗಿದೆ. ಶಹೀನ್-3 ಕ್ಷಿಪಣಿನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು. ಈ ಕ್ಷಿಪಣಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ವಿಫಲವಾಗಿದೆ. ಹೀಗಾಗಿ ಚೀನಾನ ನಂಬಿಕೊಂಡು ಪಾಕಿಸ್ತಾನ ಮತ್ತೆ ಟೊಪ್ಪಿ ಹಾಕಿಸಿಕೊಂಡಿದೆ.